ಎಲ್ಲರಿಗೂ ನಮಸ್ಕಾರ. ಅಜ್ಜಿ ಹೇಳಿದ ಕತೆಗಳು ಪಾಡ್ಕಾಸ್ಟ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಹಿಂದಿನ ಕಥೆಯಲ್ಲಿ ನಾವು ಮೀನುಗಾರನ ಅದೃಷ್ಟ ಅನ್ನೋದನ್ನು ಕೇಳಿದ್ವಿ. ಇವತ್ತು ಚಿನ್ನದ ಸಗಣಿ ಅನ್ನೋ ಕಥೆಯನ್ನು ಕೇಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಬಹಳಷ್ಟು ಕಥೆಗಳು ನಿಮಗೆ ಕೇಳೋದಕ್ಕೆ ಸಿಗುತ್ತೆ. ಹಾಗಾದರೆ ಇವತ್ತಿನ ಕಥೆಯನ್ನು ಶುರು ಮಾಡೋಣ. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ರಾಜು ಅನ್ನೋ ಒಬ್ಬ ಪ್ರಾಮಾಣಿಕ ಮತ್ತು ಶ್ರಮಜೀವಿ ವಾಸ ಮಾಡ್ತಾ ಇದ್ದ. ಅವನು ತನ್ನ ಹೆಂಡತಿ ಮತ್ತು ಕುರುಡು ಮಗುವಿನೊಂದಿಗೆ ವಾಸ ಮಾಡ್ತಾ ಇದ್ದ. ಅವನ ಹತ್ರ ಒಂದು ಹಸು ಇತ್ತು. ಅದರ ಹಾಲನ್ನು ಕರೆದು ಅದನ್ನು ಮಾರಿ ತನ್ನ ಮನೆಯನ್ನು ನಡೆಸ್ತಾ ಇದ್ದ. ಒಂದು ದಿನ ಇದ್ದಕ್ಕಿದ್ದ ಹಾಗೆ ಅವನ ಹಸು ಅನಾರೋಗ್ಯದಿಂದ ಸತ್ತು ಹೋಗುತ್ತೆ. ರಾಜು ಮತ್ತು ಅವನ ಹೆಂಡತಿ ಈಗ ತಮ್ಮ ಖರ್ಚುಗಳನ್ನು ಹೇಗೆ ನಿರ್ವಹಿಸೋದು ಅಂತ ಚಿಂತೆ ಮಾಡೋಕೆ ಶುರು ಮಾಡ್ತಾರೆ. ಅದಕ್ಕೆ ಅವನ ಹೆಂಡತಿ, ನನ್ನ ಒಡವೆಗಳನ್ನು ಮಾರಿ ನೀವು ಇನ್ನೊಂದು ಹಸುವನ್ನು ಕೊಂಡುಕೊಂಡು ಬನ್ನಿ ಅಂತ ಹೇಳ್ತಾಳೆ. ಮರುದಿನ ರಾಜು ಹಸುವನ್ನು ಖರೀದಿ ಮಾಡೋಕೆ ಮಾರುಕಟ್ಟೆಗೆ ಹೋಗ್ತಾನೆ. ಅವನ ಹತ್ರ ಇರೋದು 5,000 ರೂಪಾಯಿ ಮಾತ್ರ. ಆದರೆ ಒಂದು ಹಸುವಿಗೆ ಮಾರುಕಟ್ಟೆಯಲ್ಲಿ 10,000 ರೂಪಾಯಿ ಇರುತ್ತೆ. ಅವನು ಹೋಗಿ ಅವರನ್ನು ಕೇಳ್ತಾರೆ, ಸ್ವಲ್ಪ ಬೆಲೆಯನ್ನು ಕಡಿಮೆ ಮಾಡ್ಕೊಳ್ಳಿ, ನನ್ನ ಹತ್ರ ಇರೋದೇ 5,000 ಅಂತ ವಿನಂತಿ ಮಾಡ್ಕೋತಾನೆ. ಆದರೆ ವ್ಯಾಪಾರಿ, ಖಂಡಿತ ಆಗಲ್ಲ, ನಿಮ್ಮ ಹತ್ರ 5,000 ಇದ್ದರೆ 5,000ಕ್ಕೆ ಒಂದು ಕತ್ತೆ ಸಿಗುತ್ತೆ ಅಷ್ಟೇ, ಬೇಕಾದರೆ ಅದನ್ನು ತೊಗೊಂಡು ಹೋಗಿ ಅಂತ ಉದ್ದಟತನದಿಂದ ಉತ್ತರ ಕೊಡ್ತಾನೆ. ಇವನು ಯೋಚನೆ ಮಾಡ್ತಾನೆ, ಕತ್ತೆ ತೊಗೊಂಡು ಹೋದರೆ ಏನು ಉಪಯೋಗ ಆಗುತ್ತೆ ನನಗೆ, ಅದು ಶ್ರಮಜೀವಿನೇ, ಒಂದು ಸ್ವಲ್ಪ ಸಾಮಾನುಗಳನ್ನು ಎತ್ಕೊಂಡು ಓಡಾಡೋದಕ್ಕೆ ಸಹಾಯ ಆಗ್ಬೋದು, ನೋಡೋಣ ಅಂತ ಅಂದ್ಕೊಂಡು ರಾಜು ಕತ್ತೆಯನ್ನೇ ತಗೊಂಡು ಮನೆಗೆ ಕರ್ಕೊಂಡು ಹೋಗ್ತಾನೆ. ಇಷ್ಟು ಹಣದಲ್ಲಿ ಹಸು ಬರಲ್ಲ ಅಂತೆ, ಬರೀ ಕತ್ತೆ ಮಾತ್ರ ಸಿಗುತ್ತೆ ಅಂತ ತನ್ನ ಹೆಂಡತಿಗೂ ಅವನು ಹೇಳ್ತಾನೆ. ಆಗ ಅವರಿಬ್ಬರು ಯೋಚನೆ ಮಾಡ್ತಾರೆ, ಏನು ಮಾಡೋಕ್ಕಾಗತ್ತೆ ಕತ್ತೆ ಇಟ್ಕೊಂಡು ಅಂತ. ಅವನ ಹೆಂಡತಿ ಕತ್ತೆನ ನೋಡ್ತಾಳೆ. ಅದು ತುಂಬ ಸುಸ್ತಾದಂಗೆ ಕಾಣಿಸ್ತಿರುತ್ತೆ. ತಕ್ಷಣ ಅವಳು ಹೋಗಿ ಸ್ವಲ್ಪ ಅದಕ್ಕೆ ಆಹಾರವನ್ನು ತಂದು ಕೊಡ್ತಾಳೆ. ಅದು ತಿಂದ ತಕ್ಷಣ ಚಿನ್ನದ ಸಗಣಿಯನ್ನು ಕೊಡೋಕೆ ಶುರು ಮಾಡುತ್ತೆ. ಇದನ್ನು ನೋಡಿ ಇಬ್ಬರಿಗೂ ಆಶ್ಚರ್ಯ. ಈ ಚಿನ್ನದ ಸಗಣಿ ಹೇಗೆ ಕೊಡೋಕೆ ಸಾಧ್ಯ? ಇದನ್ನು ಮಾರುಕಟ್ಟೆಯಲ್ಲಿ ಮಾರಿ ಹಣವನ್ನು ತರ್ಬೋದಾ ನೋಡ್ತೀನಿ ಅಂತ ರಾಜು ಮಾರುಕಟ್ಟೆಗೆ ಚಿನ್ನದ ಸಗಣಿಯನ್ನು ತಗೊಂಡು ಹೋಗ್ತಾನೆ. ಅವರಿಗೆ ಬಹಳಷ್ಟು ದುಡ್ಡು ಅದರಿಂದ ಬರೋಕೆ ಶುರು ಆಗುತ್ತೆ. ಅದನ್ನು ಅವ್ರ ಕೈಲಿ ನಂಬೋಕೆ ಆಗ್ತಿರಲ್ಲ. ಅವನು ಇದನ್ನು ಪ್ರತಿದಿನ ಮಾಡೋಕೆ ಪ್ರಾರಂಭ ಮಾಡ್ತಾನೆ. ಆ ಸಗಣಿಯನ್ನು ಮಾರುಕಟ್ಟೆಯಲ್ಲಿ ತೊಗೊಂಡು ಹೋಗೋದು, ಅದನ್ನು ಮಾರಿ ಜೇಬಿನ ತುಂಬ ದುಡ್ಡನ್ನು ತೊಗೊಂಡು ಬರೋದು. ಸ್ವಲ್ಪ ಸಮಯದ ನಂತರ ಅವನು ತುಂಬ ಶ್ರೀಮಂತ ಆಗೋಗ್ತಾನೆ. ಅವನಿಗೆ ಅಂತ ಒಂದು ಹೊಸ ಮನೆಯನ್ನು ಕಟ್ತಾನೆ. ಆ ಹಣದಲ್ಲಿ ಅವರ ಕುರುಡು ಮಗನ ಕಣ್ಣುಗಳಿಗೂ ಚಿಕಿತ್ಸೆಯನ್ನು ಕೊಡಿಸ್ತಾನೆ. ಇಡೀ ಕುಟುಂಬವು ಸಂತೋಷದಿಂದ ಬದುಕೋಕೆ ಶುರು ಮಾಡ್ತಾರೆ. ಆ ಹಣದಿಂದ ಅವನಿಗೆ ಎಷ್ಟು ಬೇಕೋ ಅದನ್ನು ಇಟ್ಕೊಂಡು ಬೇರೆಯವರಿಗೂ ಸಹಾಯ ಮಾಡೋದಕ್ಕೆ ಪ್ರಾರಂಭವನ್ನು ಮಾಡ್ತಾನೆ. ಯಾವುದೇ ದುರಾಸೆ ಇಲ್ಲದೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ವ್ಯಕ್ತಿಗೆ ದೇವರು ಕೂಡ ಸಹಾಯ ಮಾಡೇ ಮಾಡ್ತಾನೆ ಅನ್ನೋದಕ್ಕೆ ಈ ಕತೆ ಉದಾಹರಣೆ ಆಗಿದೆ. ಇದಾಗಿತ್ತು ನಮ್ಮ ಇನ್ನೊಂದು ಸಣ್ಣ ಕತೆ. ಈ ಕತೆ ನಿಮ್ಗಿಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ಹಾಗೆ ಹೆಚ್ಚು ಕತೆಗಳನ್ನು ಕೇಳೋದಕ್ಕೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಕತೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿ ತನಕ ಕತೆಗಳನ್ನು ಕೇಳ್ತಾ ಇರಿ, ಎಂಜಾಯ್ ಮಾಡಿ. ಧನ್ಯವಾದಗಳು.